ಶಿವರಾತ್ರಿ ಚಂದ ನೀಡದಿದ್ದಕ್ಕೆ ಡೆಡ್ಲಿ ಅಟ್ಯಾಕ್ ನಡೆಸಲಾಗಿದೆ. ಬೀದರ್ನಲ್ಲಿ ಯುವಕರ ಗುಂಪೊಂದು ಅಟ್ಟಹಾಸ ಮೆರೆದಿದ್ದಾರೆ. ಚಂದ ನೀಡದ ಅಂಗಡಿ ಮಾಲೀಕನಿಗೆ ಚಾಕು ಎರೆದಿದ್ದಾರೆ. ಶಿವರಾತ್ರಿ ಚಂದ ನೀಡದಿದ್ದಕ್ಕೆ ಬೀದರ್ನಲ್ಲಿ ಯುವಕರ ಗುಂಪೊಂದು ಅಟ್ಯಾಕ್ ಮಾಡಿರುವಂತಹ ಘಟನೆ ನಡೆದಿದೆ. ಚಂದ ನೀಡದ ಅಂಗಡಿ ಮಾಲೀಕನಿಗೆ ಚಾಕು ಇರಿಯಲಾಗಿದೆ. ಬೀದರ್ನ ಮೈಲೂರು ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಸಿಟಿವಿಯಲ್ಲಿ ಸರಿಯಾಗಿದೆ ಭಯಾನಕ ಕೃತ್ಯ. ಕೇಳಿದಷ್ಟು ಚಂದ ಹಣ ಕೊಡ್ಲಿಲ್ಲ ಅಂತೇಳಿ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ. ಅಂಗಡಿಯಲ್ಲಿ ಯಾರು ಇಲ್ಲ, ಆಮೇಲೆ ಬನ್ನಿ ಅಂತ ಹೇಳಿದ್ದಕ್ಕೆ ಗಲಾಟೆ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು ಚಾಕುವಿನಿಂದ ಇರಿದಿದ್ದಾರೆ ಯುವಕರ ಗುಂಪು. ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರವಾಗಿ ಪ್ರಕರಣ ದಾಖಲಾಗಿದೆ. ಸಿಸಿಟಿವಿ ಫುಟೇಜ್ ಅನ್ನು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಈ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಚಂದ ವಸೂಲಿ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಈಗೇನು ಶಿವರಾತ್ರಿ ಸಂದರ್ಭದಲ್ಲಿ ಶಿವರಾತ್ರಿ ಹಬ್ಬ ಆಚರಣೆ ಮಾಡೋದಕ್ಕೆ ಅಂಥೇಳಿ ಚಂದ ವಸೂಲಿ ಮಾಡೋದಕ್ಕೆ ಅಂಥೇಳಿ ಒಂದು ಯುವಕರ ಗುಂಪು ಬಂದಿರುತ್ತೆ. ಅಂಗಡಿಯಲ್ಲಿ ಯಾರೂ ಇಲ್ಲ, ಆಮೇಲೆ ಬನ್ನಿ ಅಂತ ಹೇಳಿದ್ದಕ್ಕೆ ಮಾತಿಗೆ ಮಾತು ಬೆಳೆದು ಅಲ್ಲಿ ಗಲಾಟೆ ಆಗಿದೆ. ಆ ಗಲಾಟೆಯಲ್ಲಿ ಚಾಕು ಇರಿದಿದ್ದಾರೆ ಯುವಕರು. ಬೀದರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಯುವಕರ ಗುಂಪು ಅಟ್ಟಹಾಸ ಮೆರೆದಿದ್ದಾರೆ. ಭಾಳಷ್ಟು ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ. ಅಂದರೆ ಯುವಕರ ಗುಂಪು ಬಂದಿರುತ್ತೆ. ಚಂದ ವಸೂಲಿ ಮಾಡಬೇಕು ಅಂತ ಅಂದರೆ ಏನು ಒಬ್ಬೊಬ್ಬರೇ ಹೋಗಲ್ಲ, ಗುಂಪು ಕಟ್ಕೊಂಡು ಬರ್ತಾರಲ್ಲ, ಅದೇ ರೀತಿಯಾಗಿ ಯುವಕರ ಗುಂಪು ಅಲ್ಲಿಗೆ ಬಂದಿದೆ, ಎಂಟ್ರಿ ಕೊಟ್ಟಿದೆ. ಬಂದಂಥ ಸಂದರ್ಭದಲ್ಲಿ ಚಂದ ವಸೂಲಿ ಮಾಡಬೇಕಾದ್ರೆ ಅವ್ರು ಕೇಳದಷ್ಟನ್ನೇ ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಆಗ ಅಂಗಡಿಯಲ್ಲಿ ಯಾರೂ ಇಲ್ಲ, ಆಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಈ ವೇಳೆ ಮಾತಿಗೆ ಮಾತು ನಡೆದಿದೆ. ಅಲ್ಲಿ ಮಾತಿನ ಚಕಮಕಿ ನಡೆದು ಅದು ಗಲಾಟೆಗೆ ತಿರುಗಿದೆ. ಆ ಗಲಾಟೆಯಲ್ಲಿ ಆತನನ್ನು ಹಿಡ್ಕೊಂಡು ಚಾಕು ಇರಿದಿದ್ದಾರೆ ಯುವಕರ ಗುಂಪು. ಸದ್ಯ ಆತನಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಒಂದು ಕಡೆ ಆತ ಚಿಕಿತ್ಸೆ ಪಡಿತಾ ಇರುವಂಥ ಸಂದರ್ಭ, ಮತ್ತೊಂದು ಕಡೆ CCTV ಫುಟೇಜನ್ನು ಗಮನಿಸ್ತಾ ಇದ್ದೀವಿ. ಶಿವರಾತ್ರಿ ಚಂದ ಕೊಡಲಿಲ್ಲ ಅಂತ ಅಂದರೆ ಈ ರೀತಿಯಾಗಿ ಹಲ್ಲೆ ಮಾಡ್ತಾರೆ ಅಂತ ಅಂದರೆ ಆ ಭಾಗದ ಜನರು ಕೂಡ ಅಲ್ಲೊಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಯಾಕಂತಂದರೆ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಹೋಗಿ ವಸೂಲಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಅಂಗಡಿಗೂ ಬಂದಿದ್ದಾರೆ. ಬಂದಂಥ ಸಂದರ್ಭದಲ್ಲಿ ಆಮೇಲೆ ಬನ್ನಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಮಾತಿಗೆ ಮಾತು ಬೆಳೆದು ಅದು ಗಲಾಟೆ ಆಗಿದೆ. ಗಲಾಟೆಯಲ್ಲಿ ಆತನಿಗೆ ಚಾಕು ಇರಿದಿದ್ದಾರೆ.